ಸ್ವಾಗತಂ ಸುಸ್ವಾಗತಂ ಎಲ್ಲರಿಗೂ. ಇದು ನನ್ನ ಫಸ್ಟ್ ವ್ಲಾಗ್ ಯೂಟ್ಯೂಬ್ ಚಾನಲಲ್ಲಿ. ಇದು ಆ್ಯಕ್ಚುಲಿ ಚೆನ್ನಾಗಿರೋ ಕ್ಯಾಮ್ರಾ ಬಂದು ನಿಜ ಮಾತಾಡ್ಲಿಕ್ಕೆ ಬರಲ್ಲ ನನಗೆ. ಸ್ವಲ್ಪ ಮಿಸ್ಟೇಕ್ ಆದರೆ ಪ್ಲೀಸ್ ಕ್ಷಮಿಸಿ ಅಂತ ಕೇಳ್ತಾ, ಇವತ್ತು ಬೆಂಗಳೂರಿಗೆ ಹೋದಿತ್ತು ನಮ್ಮ ಫುಲ್ ಟೀಮೇ, ಕರಾಟೆ ಟೀಮ್. ನಾನಿನ್ನು ಮಂಗಳೂರಲ್ಲಿದ್ದೆ. ಇವತ್ತು ನೈಟ್ ಒಂದು ಬಸ್ ಇದೆ, ಬಟ್ ಪ್ಯಾಕಿಂಗ್ ಆಗಿಲ್ಲ ಇನ್ನೂ. ಇಲ್ಲೆಲ್ಲ ನೋಡಿದ್ರೆ ನನಗೆ ತಲೆ ಕೆಟ್ಟು ಹೋಗ್ಬೇಕು. ಈ ಕಡೆ ಫುಲ್ ಬಟ್ಟೆ, ಈ ಕಡೆ ಫುಲ್ ಆಕ್ಸೆಸರೀಸ್, ಲ್ಯಾಪ್ಟಾಪ್, ಚಾರ್ಜರ್, ಕೇಬಲ್, ಯಾವುದು ತೋರಿಸೋದಿಲ್ಲ. ತೋರಿಸು ನಾನು ಮರೀದು ಎಲ್ಲ ಹೊತ್ತು ಫಸ್ಟ್ ಬ್ಲಾಗಲ್ಲೇ. ಸೊ ಎಲ್ಲ ಪ್ಯಾಕಿಂಗ್ ಮಾಡಿ ಬಸ್ ಹತ್ತಿಗೂ ಸಿಕ್ತೆ. ಓಕೆ, ಬಸ್ಸಲ್ಲಿ ನೀರುಂಟು, ಲ್ಯಾಪ್ಟಾಪ್ ಉಂಟು, ಮೊಬೈಲ್ ಉಂಟು. ಮೊಬೈಲಲ್ಲಿ ಇಂಟರ್ನೆಟ್ ಇಲ್ಲ. ಇದೆಲ್ಲ ಇದ್ದು ಏನು ಪ್ರಯೋಜನ? ಇಂಟರ್ನೆಟ್ ಇಲ್ಲ ಅಂದರೆ ಇಷ್ಟೇ ಜೀವನ. ಗೊತ್ತಾಯ್ತಾ ಜನರೇ? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ರೂಲರಲ್ಲಿ ಎಂತ ಮಾಡು, ಮಕ್ಕಳು ಆಡ್ಬೇಕು. ಇಂದಿನ ಮರಿ ಕಪ್ಪೆಗಳೇ ಮುಂದಿನ ಗೋಂಕರ್ ಕಪ್ಪೆಗಳು. ಮಕ್ಕಳು ಆಡ್ಲಿ ಅಂತ ನಮ್ದೊಂದು ಆಸೆ ಅಷ್ಟೇ. ಹಾಗೆ ನಿಲ್ಸ. ಇನ್ನು ಸಾಫ್ಟ್ವೇರ್ ಇನ್ಸ್ಟಾಲ್ ಆದಿತ್ತಾ? ಏನ್ರೋ ನೋಡ್ತಾ ಇದ್ದೀರಾ? ನರಾಟು ಆ್ಯನಿಮೆ ಫ್ಯಾನ ನೀವು? ಯಾವುದೆಲ್ಲ ನೋಡಿದೆ ಆ್ಯನಿಮೆ ಯಾವುದೆಲ್ಲ ನೋಡಿ? ನಾಚ್ಕಂತ ಮರಗಂಡು ಏನಾದ್ರು ಹೇಳುಕೊಂಟ ನಿಮಗೆ ಬೆಂಗಳೂರು ಬಗ್ಗೆ? ಹೇಳ್ರಪ್ಪ. ಹೇಳೋದಿಲ್ಲ ಬೆಂಗಳೂರಲ್ಲಿ ಎಂತ ಹೇಳೋದು. ಬೆಂಗಳೂರಲ್ಲಿ ನೀರಿಲ್ಲ, ಆಮೇಲೆ ನೀರು ಬಿಟ್ಟು ಬೇರೆ ಎಂತ ಇಲ್ಲ. ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ? ನಮ್ಮ ಮಗ ಹುಟ್ಟಿದಾಗಲೇ ಚೆನ್ನಾಗಿದೆ, ಸುಮ್ಮನೆ ಇರಪ್ಪ. ನಮ್ಮ ಲಕ್ಷ್ಮಿ ಅಣ್ಣ ಕಾಫಿ ಮಾಡ್ತಾ ಇದ್ದಾನೆ. ಚಾಯ್ ಪಿಲೋ ಫ್ರೆಂಡ್ಸ್. ಪ್ರೊಸೆಸ್ ಹೇಳ ಮಾಡುದಾ? ಮರ್ಯಾದಿ ತೆಗಿಬೇಡ ಲಕ್ಷ್ಮಿ. ಅಪ್ಪ ಅದೆಂತ ಕಚ್ಚಿ ಹೇಳದಣ್ಣ. ಫುಲ್ ಎಂಜಾಯ್ಮೆಂಟ್ ಆಗ್ತಾ ಇದೆ ಲಕ್ಷ್ಮೀಕಾಂತ್ ಅವರಿಂದ. ನಿಮ್ಗೆ ತೋರಿಸಿ. ಕಾಫಿ ಕುದಿತಾ ಇದೆ. ಬರ್ತಾ ಇದೆ. ಏಹೇ ರಹಾ नहीं जाता, तड़प ही ऐसी है ना. ಹಾಲು ಹಿಡಿತಾನ?
ಬಂದ ಸ್ಟೈಲಂಗೆ ಕಾಫಿ ಮಾಡ್ತೇನೆ ಬಂದೆ ಎಲ್ಲ ಚೊಲ್ಲಿ ನೋಡಿ ಗೈಸ್ ಪರಿಸ್ಥಿತಿ ಸಾರಿ ಗೊತ್ತಾ ನಮ್ಮನ್ನು ಕೊಂದೇ ಹಾಕ್ತ್ರಿ ಈಗ ವರ್ಸ್ ಈಗ ಸ್ಪ್ರೇ ಮಾಡೋದು ನೀರಲ್ಲಿ. ಓಕೆ ಎಂತ ಮಾಡ್ತಾ ಇದ್ದೆ समझ रहे हो आप समझ रहे हो ರೋಟಿ ಐಟಮ್ ಯಾವ್ದಿದ್ಯಾ? ಚಪಾತಿ ಫುಲ್ಕ ಇದೆಯಾ? ಬಿರಿಯಾನಿ ಇತ್ತು ಫುಲ್ ಕಟ್ ಇದೆಯಾ? ಹಾಂ 2003 ಮೆನು ಇದೆಯಾ ಸರ್ ಇವಾಗ? ಏನು ಫುಲ್ ಊಟ ಆರ್ಡರ್ ಮಾಡ್ತಾ ಇದ್ದಾನೆ, ಹೊಸು ಆಗ್ತಿದೆ ಸಿಕ್ಕಾಪಟ್ಟೆ. ಅದಾದ್ಮೇಲೆ ಲಕ್ಷ್ಮಿ ಎಷ್ಟು ಎಂಟ್ರಿ ಉಂಟಾ ನಿಮ್ದಲ್ಲಿ? ಟೋಟಲ್ 240 something. 200 ಎಂಟ್ರೀಸ್, ಟೋಟಲ್ 200 ಎಂಟ್ರೀಸ್. ನಮ್ಮ ಅಣ್ಣ ತುಂಬ ರೊಚ್ಚಿಗೆದ್ದು ಡೆಡಿಕೇಶನಿಂದ ಕಾಯಕವೇ ಕೈಲಾಸ, ಹಗಲು ರಾತ್ರಿ ಅಂತ ನೋಡಿ ಉಲ್ಲಾಸ. ಹಗಲು ರಾತ್ರಿ ಬಿಟ್ಟು ಓಕೆ ಗಾಯ್ಸ್, ಚಾಯ್ ಪೀಲೋ. ನಿಂಗೆ ಚಾಯ್ ಬೇಕನಾ? ಬೇಡ ಮಾರ್ರೆ, ಒಂದು ಕಾಫಿ ಮಾಡಿ ಗೊತ್ತಿದೆ ಸರ್. ಕಾಫಿ ಜೀವಮಾನ ಕುಡಿದಿಲ್ಲ ನಾನು. ಅಣ್ಣ ಅದು ಥೈಲ್ಯಾಂಡ್ ಕಾಫಿ, ದಿಸ್ ಇಸ್ ಇಂಡಿಯನ್ ಕಾಫಿ, ಅದು ಬೆಂಗಳೂರು ಕಾಫಿ, ಅದಕ್ಕೆ ಹಂಗಾಯ್ತು ಅಲ್ಲ ಲಕ್ಷ್ಮಿ? ಇಷ್ಟಪ್ಪ ಇದೆ ಎಂಟ್ರೀಸ್ ಅಷ್ಟೇ. ಅಲ್ಲಿತ್ಕ ನಂಬರ್ 3000 ಅಲ್ಲ 3014 ಅಲ್ಲೇ ಬಾರ್ ಇಂದ ಕಳ್ಸಿದೆ, ಅದು 3000 ಫುಡ್. ಏನೋ ನಿನ್ನ ಅವಸ್ಥೆ. ಹಾ ಉಣವ ಲಕ್ಷ್ಮಿ ಬಂದ್ರ ಊಟ ಮಾಡ್ರು, ಕೆಲಸ ಮಾಡ್ರು, ಮನೇಲಿದ್ದು ಏನು ಮಾಡ್ತೀರಾ? ಇದೆಲ್ಲ ನಮ್ಮ ಲಕ್ಷ್ಮಿ ಅಣ್ಣ ಆರ್ಡ್ರ್ ಮಾಡಿರೋದು. ಚಿಕನ್ ಲಾಲಿಪಾಪ್, 2 ಲಾಲಿಪಾಪನ? ಏಯ್ ಇದು ಕಬಾಬು, ಹಾಂ ಲಾಲಿಪಾಪ್. ಬಿರಿಯಾನಿ, ಎಲ್ಲಾದರೂ ಬಿರಿಯಾನಿಯನ್ನು ನಾವು ಬಿಡೋದಿಲ್ಲ, ಯಾಕಂದರೆ ಬಿರಿಯಾನಿ ನಮಗೆ ತುಂಬ ಇಷ್ಟವಾದ ಎಂತ ಲಕ್ಷ್ಮಿ ಆಹಾರ. ಇಷ್ಟು ತನಕ ಫುಲ್ ಎಂಟ್ರಿನೇ ಆಯಿತು. ಮಾಡಿ ಬೆನ್ನೆಲ್ಲ ಆಯಿತು. ಈಗ ಸ್ವಲ್ಪ ಬ್ರೇಕ್. ನಮ್ಮ ಅಣ್ಣ ಎಂತ ಮಾಡ್ತಿದ್ದೆ ನೋಡಿ, ಬರೋಣ ಬನ್ನಿ. ನಮ್ಮ ಅಣ್ಣ ಮಲಗಿದ್ದಾನೆ. ಅಣ್ಣ ರೊಚ್ಚಿಗೆದ್ರೆ ಸಿಂಹ, ಮಲಗಿದ್ದ ಇಲ್ಲಿ. ಓ ಲಕ್ಷ್ಮೀಕಾಂತ್ ಅವರೇ, ಕೆಲಸ ಇದೆ, ಮಾಡ್ಕೊಂತೀನಿ. ಆಮೇಲೆ ನನ್ನನ್ನು ಮಾತಾಡಿಸ್ಬೇಡಿ ಈಗ. ಯಾರು ಇನ್ನೂ 500 ಎಂಟ್ರಿ ಇದೆ ಗುರುವೇ, ನೀ ಮಲಗಿದ್ರೆ ಹೇಗೆ? ಇದೇ ನಾವಿರುವ ಹೋಟೆಲು. ಯಾವುದಿದ ಹೋಟ್ಲ್ ಹೆಸರೆಂತ ಲಕ್ಷ್ಮಿ? ಇದೆ ಲ್ಯಾಂಡ್ ಬಿಲ್ಡರ್ಸ್. Yeah, we are not staying. We are guests. Working in 5-star hotel.
ಈಗ ಶರ್ಮಾ ಇದು ನಮ್ಮ ವಾಹನ ಬೆಂಗಳೂರಿನಲ್ಲಿ ಸದ್ಯಕ್ಕೆ. ಲೈಸೆನ್ಸ್ ಎಲ್ಲ ಉಂಟಾ? ಸಾರಿ, ಲೈಸೆನ್ಸ್ ಅಲ್ಲ, ನನ್ನ ಹೆಲ್ಮೆಟ್ ಕಂಡ್ರೆ ಈ ತರ ಹೆಲ್ಮೆಟ್ ಹಾಕಿ ದಯವಿಟ್ಟು ಗಾಡಿ ಓಡಿಸ್ಬೇಡಿ. ನಿಮ್ಮ ಮಂಡೆಗೆ ನೀವೇ ಜವಾಬ್ದಾರು. ಇನ್ಶೂರೆನ್ಸ್ ಇದ್ರೆ ಮಾತ್ರ ಓಡಿಸಿ. ಈಗ ನಾವು ಶರ್ಮಾ ತರಲಿಕ್ಕೆ ಹೋಗ್ತಾ ಇದ್ದೀವಿ. ಮೇಲ ಹೋಟೆಲಲ್ಲಿ ಹೆಲ್ಮೆಟ್ ಬಿಟ್ಟು ಬಂತು. ಅದು ಶರ್ಮಾ ಕಣೋ, ಹೋಗೋರು ತಿನ್ನೋ. ಲಕ್ಷ್ಮಿ ಲಕ್ಷ್ಮಿಗೆ ಕೋಪ ಬಂದಿದೆಯಾ? ಲಕ್ಷ್ಮಿ, ಇಲ್ಲಿ ನೋಡೋದು, ನಿನ್ನ ಸುಂದರವಾದ ಮುಖವನ್ನು ಕ್ಯಾಮರಾ ಮುಂದೆ ತೋರಿಸಂತೆ. ಮೆಣಸಿನ್ಕಾಯಿ ಬೇಕಾ? ಖಾರ ತಿಲೇನಾ? ಅಪ್ಪ ರಾಕ್ಷಸ ಮಾರೆ, ಇನ್ನೂ ಎಂಟ್ರಿ ಮಾಡೋಕ್ಕಿತ್ತಲ್ಲ ದೇವ, ಇಷ್ಟಪ್ಪ.